बोलो भारत माता की ಸೌಂಡ್ ಯಾಕೆ ಸೆಂಟ್ರಲ್ ಯಾಕೆ ವೀಕ್ ಆಗ್ಬಿಟ್ಟೈತಲ್ಲ ಬಿಸ್ಲೈತಾ 10 ನಿಮಿಷ ನೋಡಿ ಹೆಣ್ಮಕ್ಳು ಅಂತಾವ್ರೆ ಹುಡುಗರು ಏನ್ ಕ್ರಿಕೆಟ್ ಆಡಕ್ ಹೋಗ್ಬೇಕನಾ ಹೇಳ್ಬೇಕು ಇವಾಗ ಜೋರಾಗಿ ಕಾಂಗ್ರೆಸ್ ಪಾರ್ಟಿಗೆ ವಾರ್ಡ್ ನಂಬರ್ 19 ಈ ಭಾಗದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲ ನನ್ನ ಬಂಧು ಬಾಂಧವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು, ಹಿರಿಯ ಕಾಂಗ್ರೆಸ್ನ ಮುಖಂಡರು, ಮಾಜಿ ಸಂಸದರಾದ ರಾಜೀವ್ ಗೌಡರವರೇ, ಬಾಲಾಜಿರವರೇ, ಶಿವಣ್ಣವರೇ, ರಘು ಅವರೇ, ರವಿಚಂದ್ರ ಅವರೇ, ಲತಾರವರೇ, ನಟರಾಜ್ ಅವರೇ, ಮೌಲಾರವ್ರೆ, ನಾಗರಾಜಣ್ಣವ್ರೆ, ಆನಂದ್ ಅಣ್ಣವ್ರೆ, ವೆಂಕಟೇಶ್ ಅಣ್ಣವ್ರೆ, ಇನ್ನು ಹೆಸರು ಹೇಳ್ಬೇಕು ಅಂದ್ರೆ ಹೇಳ್ತಾನೆ ಇರ್ತೀನಿ, ಇದೆಲ್ಲ ಹೇಳ್ಬೇಕಾಗಿದೆ. ನಾಗೇಶ್ ಅಣ್ಣ ಕೆಳಗಡೆ ಕೂತವನೆ, ನಮ್ಮ ಮಹಿಳಾ ವಾರ್ಡ್ನ ಅಧ್ಯಕ್ಷರೇ, ಎಲ್ಲ ನನ್ನ ಪ್ರೀತಿ ಸಹೋದರ ಸಹೋದರಿಯರೇ, ಇವತ್ತು ಚುನಾವಣೆ ಸ್ವಲ್ಪ ಕ್ಯಾಮ್ರಾ ಆ ಕಡೆ ತೆಗೆಪ್ಪ, ನಮ್ಮ ನೋಡ ಯಾಕಂದ್ರೆ ನಾನು ನೋಡಕ್ ಮಾಡ ಏನಕ್ಕ ನೀನ್ ನೋಡ್ತಾ ಇದ್ಯಾ, ಅದೇ ಹೆಂಗೈತೆ ನೋಡಿ ಲಕ್ಷಣ ಅಂದ. ವೆರಿ ಗುಡ್, ಥ್ಯಾಂಕ್ಸ್ ಅಕ್ಕ. ಕಾಂಗ್ರೆಸ್ ಪಾರ್ಟಿಗೆ ಗಂಗಮ್ಮನಲ್ಲ, ನಮ್ಮ ಗಂಗಮ್ಮ ಅಕ್ಕನವರಿಗೆ, ಎಲ್ಲ ನನ್ನ ಬಂಧುಗಳ, ಬಹಳಷ್ಟು ಸರ್ತಿ ನಾನು ನಿಮ್ ಜೊತೆ ಮಾತಾಡಿದ್ದೀನಿ, ಸಭೆಗಳಲ್ಲಿ ಮಾತಾಡೋದಕ್ಕಿಂತ ಹೆಚ್ಚಿನದಾಗಿ ನಿಮ್ ರಸ್ತೆಗಳು ಬಂದಿದ್ದೀನಿ, ನಿಮ್ ಮನೆಗಳಿಗೆ ಬಂದಿದ್ದೀನಿ, ನಿಮ್ ಕೇರಿಗೆ ಬಂದಿದ್ದೀನಿ, ನಿಮ್ಮ ಏರಿಯಾಗಳು ಬಹಳಷ್ಟು ಸರ್ತಿ ಬಂದಿದ್ದೀನಿ. ಪ್ರಪ್ರಥಮ ಬಾರಿಗೆ ನನಗೆ ಗೊತ್ತಿದ್ದಂಗೆ ವಾರ್ಡ್ ನಂಬರ್ 19 ಸಂಜಯ್ ನಗರ ವಾರ್ಡ್ ನಲ್ಲಿ ಲೀಡಿಂಗ್ ಬಂದಿದ್ದು 2023 ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಪರವಾಗಿ ವಾರ್ಡ್ ನಂಬರ್ 19 ಸಂಜಯ್ ನಗರ ವಾರ್ಡ್ ಈ ಮುಂದೆ ಕೂತ್ಕೊಂಡಿರುವಂತ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ, ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. 2023ರಲ್ಲಿ ನೀವು ಬಿಜೆಪಿ ಕೊಟ್ರಲ್ಲ ಕೈ, ನಮಗೆ ಕೈ ಅಂದ್ರೆ ಓಟು, ಅವ್ರಿಗೆ ನಿಜವಾದ ಕೈ. ನಮ್ಮ ಹಿಂದಿ ಉರ್ದು ಒಳಗೆ ಹೇಳ್ತಾರಲ್ಲ, ಯಾವ ಆದ್ಯ ಬಾ ಅಂತ, ತಿರ್ಬಿದೆ ನಾವು. ಯಾಕಂದ್ರ ಈ ದೇಶವನ್ನ ಅಧಪತನದತ್ತ ತೆಗೆದುಕೊಂಡು ಹೋಗ್ತಾ ಇರೋರು, ಕಿಶೋರಣ್ಣ ಬಾಯ್ಲೆ, ಯಾಕೆ ಅಲ್ಲಿದ್ಯಾ, ಬಾಯ್ ಮುಂದಕ್ಕ ಮುಂದೆ ಬಾ. ಅಧಪತನಕ್ಕೆ ತೆಗೆದುಕೊಂಡು ಹೋದಂತಹ ಈ ಬಿಜೆಪಿ ಅಂತಹ ದೇಶ ಒಡೆಯುವಂತವ್ರಿಗೆ ನೀವು ಒಳ್ಳೆ ಪಾಠವನ್ನ 2023ರ ನನ್ನ ಚುನಾವಣೆಯಲ್ಲಿ ನೀವು ಕಳಿಸ್ಕೊಟ್ರಿ. ಸರ್, ಯಾವತ್ತು ಈ ವಾರ್ಡ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಲೀಡಿಂಗ್ ಬಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ 30-40 ವರ್ಷ ಆದ್ಮೇಲೆ ನನಗೆಲ್ಲ ಆಶೀರ್ವಾದ ಮಾಡಿ 18 ಕಮ್ಮಿ ಬಂತು, 23ರಲ್ಲಿ ಹೈಯೆಸ್ಟ್ ಲೀಡಿಂಗ್ ಬಂತು. ನಿಮ್ಮ ಈ ಪ್ರೀತಿ, ನಿಮ್ಮ ಈ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಋಣ ನನ್ನ ಮೇಲೆ, ಹಂತವಾಗಿ ನಿಮ್ಮ ಋಣ ತೀರಿಸುವಂತ ಕೆಲಸ ಮಾಡ್ತೀನಿ. ನನ್ನ ಜೊತೆಗೆ ನೀವೊಂದು, ನನ್ಗೂ ಬಹಳಷ್ಟು ಋಣ ನನ್ನ ಮೇಲೆ ಹೊರಿಸ್ಬಿಟ್ಟಿದ್ದೀರಾ, ಇನ್ನೊಂದಷ್ಟು ಋಣ ನಮ್ಮ ರಾಜೀವ್ ಗೌಡ್ರ ಮೇಲೆನೂ ಹೊರ್ತೀವಿ. ಅವರ ಋಣ, ನಿಮ್ಮ ಋಣ ಅವ್ರ ಮೇಲೆ ಇರ್ಲಿ. ಅವರು ನನ್ನ ಜೊತೆಲೆ ಹಂತವಾಗಿ ನಿಮ್ಮ ಋಣವನ್ನ ನಾನು ರಾಜ್ಯ ಸರ್ಕಾರದಲ್ಲಿ ಮಾಡಿದ್ರೆ, ನನ್ನ ರಾಜ್ಯದಲ್ಲಿ ಮಾಡಿದ್ರೆ, ಕೇಂದ್ರದಲ್ಲಿ ನಿಮ್ ಪರವಾಗಿ ಹೋರಾಟ ಮಾಡ್ತಾರೆ, ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೆ, ನಿಮಗೆ ಶಕ್ತಿ ತುಂಬಲಿಕ್ಕೆ ಹೋರಾಟ ಮಾಡ್ತಾರೆ. ಚಿತ್ರ ಮಾಡ್ಲಿಕ್ಕೆ ಏನ್ ಹೊರಟಿದ್ದಾರೆ ಬೇರೆ ಪಕ್ಷದವರು, ಆ ಚಿತ್ರ ಮಾಡೋವನ್ನ ಒಗ್ಗಟ್ಟನ್ನಾಗಿ ಮಾಡಿ ಇಡೀ ಭಾರತ ದೇಶ ನಾವೆಲ್ಲ ಮುಂದೆ. ಭಾರತ ದೇಶದಲ್ಲಿ ಹುಟ್ಟುವಂತ ಪ್ರತಿಯೊಬ್ಬ ಪ್ರಜೆ, ಅವನು ಹಿಂದೂ ಆಗ್ಲಿ, ಮುಸಲ್ಮಾನ್ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅಂತ ನಾವು ಸಾರುವಂತ ಕೆಲಸ ರಾಜೀವ್ ಗೌಡ್ರು ಮಾಡ್ತಾರೆ. ನಾನು ಈಗಾಗಲೇ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ ಈ ಕೊಟ್ಟಂತ ಆಶೀರ್ವಾದ, ನೀವು ಕೊಟ್ಟಂತ ಪ್ರೀತಿ
ನೀವು ನನ್ನ ಮೇಲೆ ಇಟ್ಟಂತ ವಿಶ್ವಾಸ ಇವತ್ತು ನನ್ನನ್ನ ಈ ರಾಜ್ಯದ ಒಂದು ಮಹತ್ವಪೂರ್ಣ ಖಾತೆಗೆ ನನ್ನ ಮಂತ್ರಿಯನ್ನಾಗಿ ಮಾಡಿದೆ. ನೀವು ಓಟೇನೆ ಹಾಕಿಲ್ಲ ಅಂದಿದ್ರೆ, ನೀವು ನನ್ ಗೆಲ್ಸೇ ಇಲ್ಲ ಅಂದಿದ್ರೆ ಯಾವ ಮಂತ್ರಿ ಇಲ್ಲ, ಯಾವ ಕೆಲಸ ಇಲ್ಲ. ಏನಮ್ಮ ಜೊತೆ ನೀವು ಕರೆಕ್ಟ್ ತಾನೆ? ಲತಾ ಏಮೆ ನೆತ್ತೊಂಡು ಪನುಕೂಲದ ಚಕ್ಕರ್ ಹೊಡ್ಬಿಟ್ಟವಳೆ ನಮ್ಮ ಹುಡುಗಿ. ಗೌರ್ಮೆಂಟ್ ಕೆಲಸ ಕೊಡ್ತಿದ್ದಾರೆ, ರಜಾನಾ? ರಜಾ ಹಾಕ್ಬಿಟ್ಟವಳು. ಓಕೆ. ಆದ್ರಿಂದ ನೀವು ನನ್ಗೆ ಕೊಟ್ಟಂತ ಶಕ್ತಿ ಇಂದನೇ ನಾನು ಮಂತ್ರಿ ಆಗಿರೋದು. ನಿಮ್ಮ ಋಣವನ್ನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಗಾಗೇನೆ ಕೆಲಸ ಮಾಡೋದು. ಚುನಾವಣೆಗೆ ಮುಂಚೆ ನಾನು ಬಹಳಷ್ಟು ಸರ್ತಿ ಬರ್ತಾ ಇದ್ದೆ, ನಿಜ. ಈಗ ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟೈತೆ, ಯಾಕಂದ್ರೆ ನೀವೆಲ್ಲ ಸರಿ ಮಂತ್ರಿ ಮಾಡಕ್ ಕೊಟ್ಟಿದ್ದೀರ. ಹೆಬ್ಬಾಳ ಜೊತೆಗೆ ಇಡೀ ರಾಜ್ಯ ಸುತ್ತಬೇಕು. ಆದ್ರೆ ನಿಮ್ಮ ಅಭಿವೃದ್ಧಿ ಯಾವತ್ತೂ ಕಮ್ಮಿ ಆಗಿಲ್ಲ. ನಿಮ್ಗೆ ಸೇವೆ ಮಾಡೋದು ಯಾವತ್ತೂ ಕಮ್ಮಿ ಮಾಡಿಲ್ಲ ನಾನು. ನನ್ನ ಪರವಾಗಿ ನಮ್ಮ ಲೀಡರ್ಸ್ ಎಲ್ಲ ನಿಮ್ ಕೆಲಸಗಳು ಮಾಡ್ತಾರೆ. ನಾನು ಅವಾಗ ಯಾವ ಕಾರ್ಯಕ್ರಮಗಳು ಕರೀತಾರೆ, ತಿಂಗಳಿಗೆ ನಿಮ್ ಏರಿಯಾಗ ಒಂದ್ಸರಿ 2 ಸರಿ ಬರ್ತಾ ಇರ್ತೀನಿ. ಈ ರಾಜ್ಯದಲ್ಲಿ ಕರೆಕ್ಟ್ ಜೊತೆ ಈ ರಾಜ್ಯದಲ್ಲಿ ಬಹಳ ಫ್ರೀಕ್ವೆಂಟ್ ಆಗಿ ಏನಾದ್ರೂ ಏರಿಯಾ ಬರುವಂತ ಮಂತ್ರಿ ಏನಾದ್ರೂ ಇದ್ರೆ ಅದು ನಾನು ಒಬ್ಬನೇ ಅಂತ ಹೇಳಲಿಕ್ಕೆ ನಾನು ಒಬ್ಬ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ನಿಮ್ ಪ್ರೀತಿ, ನಿಮ್ ವಿಶ್ವಾಸ ನನ್ ಕರ್ಕೊಂಬಂದ್ಬಿಡ್ತದೆ. ಫಸ್ಟು ತಾಯಿ ಬೇರು ಅನ್ನೋದು ನನಗೆ ಹೆಬ್ಬಾಳ ಕ್ಷೇತ್ರ, ನನ್ನ ಮನೆ ಅನ್ನೋದು ನಿಮ್ಮಲ್ಲಿರೋದು. ನಾನು ನಿಮ್ಮ ಮನೆ ಮಗ. ನಾನು ಅದನ್ನೇ ನೀವು ನನ್ನಲ್ಲಿ ಇಟ್ಟಂತ ವಿಶ್ವಾಸ, ನಿಮಗೆ ನನಗೆ ಕೊಟ್ಟಂತ ಪ್ರೀತಿ, ಇದನ್ನ ರಾಜೀವ್ ಗೌಡ್ರಿಗೂ ನೀವು ಕೊಡ್ಬೇಕು. ಇಷ್ಟೊತ್ತು ರಾಜೀವ್ ಗೌಡ್ರು ಬಹಳಷ್ಟು ವಿಚಾರಗಳನ್ನ, ಕೇಂದ್ರದಿಂದ ಅನ್ಯಾಯ ಏನಾಗಿದೆ, ದೇಶವನ್ನ ಯಾವ ತರ ಅವರು ಆರ್ಥಿಕತೆಯಲ್ಲಿ ಅಧಪತನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಆ ವಿಚಾರಗಳನ್ನೆಲ್ಲ ಬಹಳಷ್ಟು ಸ್ಥೂಲವಾಗಿ ನಿಮಗೆ ಅವರು ವಿವರಣೆ ಕೊಟ್ಟಿದ್ದಾರೆ. ಅದರಿಂದ ಮುಂದಿನ ದಿವಸಗಳಲ್ಲಿ ರಾಜೀವ್ ಗೌಡ್ರು ನನ್ನೊಟ್ಟಿಗೆ ಸೇರಿ ಹೆಬ್ಬಾಳ ಕ್ಷೇತ್ರವನ್ನ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ಇನ್ನೂ ನಾವು ಒಂದು ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋಣ, ಡೆವಲಪ್ಮೆಂಟ್ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಗೆ ಗೊತ್ತು, ರಾಜೀವ್ ಗೌಡ್ರು ಬಗ್ಗೆ ಸ್ಥಳೀಯವಾದ ಅಭ್ಯರ್ಥಿ, ಇಲ್ಲೇ ಹುಟ್ಟಿ ಬೆಳೆದಂಥವ್ರು. ನಂತರನೇ ಅವರು ರೈತ ಕುಟುಂಬದಿಂದ ಬಂದಂಥವ್ರು. ಅವರ ರಾಜಕೀಯ ಹಿನ್ನೆಲೆ, ಅವ್ರ ಚಿಕ್ಕಪ್ಪ, ಅವ್ರ ತಂದೆ ಎಲ್ಲನೂ ಅವರು ಮಂತ್ರಿಗಳಾಗಿದ್ದಂಥವ್ರು, MLA ಆಗಿದ್ದಂಥವ್ರು, ಮತ್ತೆ ನಮ್ಮ ಸ್ಪೀಕರ್ ಆಗಿದ್ದಂಥವ್ರು, ಬಹಳಷ್ಟು ಉನ್ನತ ಹುದ್ದೆಗಳಿಂದ ಬಂದಂಥವ್ರು. ರಾಜಕೀಯ ಕಾಂಗ್ರೆಸ್ನ ಹಿನ್ನೆಲೆಯಿಂದ ಬಂದಂಥವ್ರು, ಹಳ್ಳಿಯ ಹಿನ್ನೆಲೆಯಿಂದ ಬಂದಂಥವ್ರು. ಅದರಿಂದ ರಾಜೀವ್ ಗೌಡ್ರು ನಂತರನೇ ನಿಮ್ ಜೊತೆ ಇರ್ತಾರೆ. ನಿಮ್ಗಳ ಸೇವೆಗಳನ್ನ ಅವರು ಯಾವತ್ತೂ ಮಾಡ್ಲಿಕ್ಕೆ ಅವರು ನಿಮ್ ಜೊತೆ ಸದಾ ಇರ್ತಾರೆ ಅಂತ ಹೇಳಿ ನನಗಂತೂ 100ಕ್ಕೆ 100ರಷ್ಟು ನಂಬಿಕೆ ಇದೆ. ನನ್ನ ಮಾತಲ್ಲಿ ನಿಮ್ ನಂಬಿಕೆ ಇದೆ. ನಂಬಿಕೆ ಇದೆಯೋ ಇಲ್ಲೋ? ಆದ್ರಿಂದ ನನ್ಗೂ ನಮ್ಮ ತರ ರಾಜೀವ್ ಗೌಡ್ರು ನಂಬಿ ಅವ್ರಿಗೆ ಮತ ಹಾಕ್ಬೇಕು. ಈ ದೇಶ ಏನಾದ್ರೂ ಉದ್ಧಾರ ಆಗ್ಬೇಕು ಅಂದ್ರೆ, ಈ ರಾಜ್ಯ ಏನಾದ್ರೂ ಉದ್ಧಾರ ಆಗ್ಬೇಕು ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಮತ್ತೆ ಈ ವಿರೋಧ ಪಕ್ಷದಲ್ಲಿ ನಿಂತಿರೋದು ಮೇಡಮ್ ಗೊತ್ತು, ಮೇಡಮ್ ಕುಮಾರಿ ಶೋಭಾ ಕರಂದ್ಲಾಜೆ. ಅವರು 5 ಕಾನ್ಸ್ಟಿಟ್ಯೂನ್ಸಿ ಚೇಂಜ್ ಮಾಡವ್ರೆ. ಅಮ್ಮ ಒಂದ್ಸರಿ ಗೆದ್ಲೋ ಸೋತ್ರೋ ತಿರ್ಗಾ ಆ ಕಾನ್ಸ್ಟಿಟ್ಯೂನ್ಸಿಗೆ ಅಮ್ಮ ತಲೆ ಇಟ್ಟು ಸಹ ಮಲ್ಗಲ್ಲ. ಗೋಬ್ಯಾಕ್ ಶೋಭಾ ಅಂತ ಹೇಳ್ಬಿಟ್ಟು ಇವತ್ತು ಚಿಕ್ಕಮಂಗ್ಳೂರು ಉಡುಪಿಯಿಂದ ಅಮ್ಮನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋರು. ಟ್ರಾನ್ಸ್ಫರ್ ಅಲ್ಲ, ಸಸ್ಪೆಂಡ್ ಮಾಡ್ಬಿಟ್ಟವ್ರು. ಅಲ್ಲಿ ಸಸ್ಪೆಂಡ್ ಮಾಡ್ಬಿಟ್ಟು ಗೆ ಇಲ್ಲಿ ಬಿಜೆಪಿ ಪಕ್ಷ ಇಲ್ಲಿ ರಿವೋಕ್ ಮಾಡ್ಬಿಟ್ಟವ್ರು. ತಗೊಂಡು ಸಸ್ಪೆನ್ಷನ್ ಎಲ್ಲ ರಿವೋಕ್, ಅದು ಎಲ್ಲಿ ಸಾಧ್ಯ ಇಲ್ಲ. ಒಂದಷ್ಟು ದಿನ ರಜಾ ಕೊಡ್ಬೇಕಾಯ್ತು. ಅಮ್ಮನ್ ರಿಜೆಕ್ಟ್ ಆದ್ಮೇಲೆ ಒಂದು 5 ವರ್ಷ 10 ವರ್ಷ ಅಮ್ಮನ್ ಸೀಟ್ ಕೊಡಬಾರ್ದಾಗಿತ್ತು. ಆದ್ರೆ ಈ ಬಿಜೆಪಿ ಪಕ್ಷ ಏನು ಅವ್ರಿಗೆ ಕೆಲಸ ಯಾರು ಮಾಡೋರೆ ಅದ್ರ ಬಗ್ಗೆ ಅವ್ರ ಜ್ಞಾನ ಇಲ್ಲ. ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡ್ತಾರೋ ಅವ್ರ ಬಗ್ಗೆ ಎಲ್ಲ ಅವ್ರ ವಿರುದ್ಧನೇ ಕೆಲಸ ಮಾಡೋದು. ಆದ್ರಿಂದ ಅಲ್ಲಿಂದ ರಿಜೆಕ್ಟ್ ಆಗಿ ಕಳಿಸಿದಂತ ಶೋಭಾ ಮೇಡಮ್ಗೆ ತಗೊಂಬಂದಿಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಸ್ಬಿಟ್ಟವ್ರೆ. ನಮ್ದೇನು ಹೆಬ್ಬಾಳ ಕಾನ್ಸ್ಟಿಟ್ಯೂನ್ಸಿ ಫುಟ್ಬಾಲ್ ಗ್ರೌಂಡ್, ಯಾರು ಬೇಕಾ ಬಂದು ಗ್ರೌಂಡ್ ಫುಟ್ಬಾಲ್ ಆಡ್ಕೊಂಡು ಹೋಯ್ತಾರಲ್ಲ, ಆ ತರ ಮಾಡ್ಕೊಬಿಟ್ಟವ್ರು ನಮ್ನೆಲ್ಲ. ನೀವು ಫುಟ್ಬಾಲ್ ಆಗಕ್ಕೆ ಬಯಸ್ತೀರಾ? ಯಾವ ಕಾರಣಕ್ಕೂ ಆಗಬಾರ್ದು. ನೀವು ಯಾವ ತರ ಇಲ್ಲಿ ನಿಂತಿದ್ದಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓಡಿಸಿದ್ರಲ್ಲ, ಇವನು ಯಾರವನು
ಜಗದೀಶ, ಅದಕ್ಕಿಂತ ಜೋರಾಗಿ ಇಲ್ಲಿಂದ ಓಡಿಸ್ಬೇಕು ಇನ್ನೂರು ಮತ್ತೆ ವಾಪಸ್ಸು ಗೋ ಬ್ಯಾಕ್ ಟು ಚಿಕ್ಕಮಂಗ್ಳೂರ್ ಅಂಡ್ ಉಡುಪಿ. ಯಾಕಂದ್ರೆ ಅಮ್ಮ ಮತ್ತೆ ನೀವು ಯಾರಿಗೂ ಸಿಕ್ಕಲ್ಲ ಅವಮ್ಮ. ನಾನೇನು ರಾಜಕಾರಣ ನಾನು ಹೇಳ್ತಾ ಇಲ್ಲ. ನೀವು ಇವತ್ತೇನಾದ್ರೂ ಆ ಎಮ್ಮನ್ನ ನೀವೇನಾದ್ರೂ ಅಪ್ಪಿತಪ್ಪಿ ಓಟ್ ಹಾಕಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೀವು 2024 ಆದ್ಮೇಲೆ 2029ಕ್ಕೆ ಆ ಎಮ್ಮನ್ ಮುಖದರ್ಶನ ತಿರುಪ್ತಿ ವೆಂಕಟರಮಣ ಸ್ವಾಮಿ ನಿಮ್ಗೆ ದರ್ಶನ ಕೊಡ್ತಾನೆ ಹೊರತು ಅಪ್ಪಿತಪ್ಪಿ ಅದು ಕಷ್ಟನೇ. ಈ ಅಮ್ಮನ್ ಶೋಭಮ್ಮ ನಿಮ್ಗೆ ದರ್ಶನ ಕೊಡಲ್ಲ. ಯಾರೋ ಹೇಳ್ತಾ ಇದ್ರು ಲೀಡರು, ಬಿಜೆಪಿ ಲೀಡರು, ಆ ಎಮ್ಮನ್ ಮನೆ ಹತ್ರಕ್ಕೆ ಹೋಗಿದ್ದಕ್ಕೆ ಯಾರು ನಮ್ಮ ಮನೆ ಹತ್ರ ಬರಬಾರ್ದು, ಇನ್ನೇನಿದ್ರು ಆಫೀಸ್ ಹತ್ರ ಬಂದು ನೋಡ್ಕೋಬೇಕು ನಡ್ರಿ ಆಗ್ತದೆ ಅಂತ ಹೇಳಿದ್ರು. ಹಲವಾರು ಜನ ನೀವು ನಮ್ಮ ಮನೆಗೆ ಬಂದಿದ್ದೀರಿ, ನಾನ್ ನಿಮ್ ಮನೆಗೆ ಬಂದಿದ್ದೀನಿ. ಯಾವತ್ತನ ಬಂದು ನಾನು ವಾಪಸ್ ಏನ ಹೋಗಿ ಅಂತ ಹೇಳಿದ್ದೀನ? ಆದ್ರಿಂದ ನಂತರನೇ ನಿಮ್ಗೆ ಪೂರ್ತಿ ನಿಮ್ ಕೆಲಸ ಏನ್ ಮಾಡ್ಕೊಡುವಂತಹ ಒಂದು ಕಮಿಟ್ಮೆಂಟ್ ಇರುವಂತಹ ವ್ಯಕ್ತಿ ರಾಜೀವ್ ಗೌಡ್ರು. ನನ್ ಜೊತೆ ಅವರೂ ಸೇರ್ಕೊಂಡ್ಬಿಟ್ರೆ ಜೋಡಿ ಎತ್ತು ಅಂತ ಹೇಳಿದ್ರಲ್ಲ, ಜೋಡಿ ಎತ್ತು ಹೆಣ್ಮಕ್ಳು ಜೋಡಿ ಅಕ್ಕಿ ಅಂತ ಹೇಳದ, ಜೋಡಿ ಎತ್ತುಗಳು ನಾವು ತರ ನಿಮ್ ಕೆಲಸ ಮಾಡ್ತೀವಿ, ನಿಮಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮತ್ತೆ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ನಾವು 5 ಯೋಜನೆಗಳ ಮಹತ್ವಪೂರ್ಣ ಯೋಜನೆಗಳನ್ನ 65,000 ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ಖರ್ಚು ಮಾಡುವಂಥದ್ದು ನಾವು ನಿಮ್ಗೆಲ್ಲ ಪ್ರಾಮಿಸ್ ಮಾಡಿದ್ವಿ. ಏನು, ನಾವು ಗೆದ್ರೆ ಹೆಣ್ಮಕ್ಳು 2,000 ರೂಪಾಯಿ ಬತ್ತೈತೆ, ಎಲ್ಲ ಹೆಣ್ಮಕ್ಳಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕೋ ಫ್ರೀ ಓಡಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಬಸ್ ಪಾಸ್ ಕೊಟ್ಟಿವಿ ಅಂತ ಹೇಳಿದ್ವಿ. ಕೊಟ್ಟಿದೀವ ಇಲ್ಲ? ಎಲ್ಲ ಹೆಣ್ಮಕ್ಳು ಬಸ್ ಪಾಸ್ ಫ್ರೀ ಓಡಾಡ್ತಾ ಇದ್ದೀರಾ? ಕ್ಯಾಜೆ ಬೋಲ್ ಜೆ ಬೋಲಮ್ಮ, मेरे अम्मा बोलो फ्री जाता नहीं बस में. ಎಲ್ಲ ನಮ್ಮ ಅಕ್ಕಂಗಿರು ಎಲ್ಲ ಕೆಮ್ಮ ಎಲ್ಲ ನಮ್ಮ ಸಹೋದರರು ಎಲ್ಲ ನೀವು ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದೀರಾ. ಮತ್ತೆ 5 kg ಅಕ್ಕಿ ಫ್ರೀ, 5 kg ದುಡ್ಡು. ಆ ದುಡ್ಡನ್ನ ಅಕ್ಕಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಕೊಡ್ತೀವಿ ಅಂದ್ಬಿಟ್ಟು ನಮ್ಗೆ ಮೋಸ ಮಾಡಾಕ್ಬಿಟ್ಟು ಯಾರು ಆಫೀಸರ್ ಬಂದು ಸೈನ್ ಮಾಡ್ಬಿಟ್ಟು ನೆಕ್ಸ್ಟ್ ನಮ್ಗೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ, ಸಿದ್ದರಾಮಯ್ಯನ್ಗೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ, ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ಅಕ್ಕಿನೇ ಕೊಡದೆ ಹೋದ್ರು. ಆಯ್ತು ನೀವು ಅಕ್ಕಿ ಕೊಡ್ತೀರಾ, ಹೋದ್ರೆ ಹೋಗ್ಲಿ ಅತ್ಲಾಗೆ ಅಂತ ಹೇಳಿ 15 ಬಜೆಟ್ಗಳನ್ನ ಮಂಡಿಸಿರುವಂತ ಮುಖ್ಯಮಂತ್ರಿ, ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಳ ಕೆಳಗಡೆ ನುಗ್ತೀವಿ ಅಂತ ಹೇಳಿ ನೀವು ಅಕ್ಕಿ ಕೊಡೋದ ಬೇಡ್ರಿ ಹೋಗ್ರಿ ಅತ್ತಾಗೆ ಅಂತ ಹೇಳ್ಬಿಟ್ಟು 5 kg ಅಕ್ಕಿ ಕೊಟ್ಬಿಟ್ರು. ಹೆಂಗನ ಮಾಡ್ಕೋರಿ ಅತ್ತಾಗೆ 5 kg ಅಂತ. ಅಕ್ಕಿ ಆದ್ರೂ ತಗೊಳ್ರಿ, ಸಾಂಬಾರ್ ಆದ್ರೂ ತಗೊಳ್ರಿ, ನೀವು ಬೇಳೆ ಆದ್ರೂ ತಗೊಳ್ರಿ, ಏನಾದ್ರೂ ತಗೊಳ್ರಿ ಅಂತ ಹೇಳಿ ಅವ್ರ ಅಕೌಂಟಿಗೆ ಕಳಿಸ್ಬೇಕು. ಮತ್ತೆ 200 ಯೂನಿಟ್ ಹೋಗಿದ್ ಕರೆಂಟ್ ಫ್ರೀ. ಎಷ್ಟು ಜನ ಇಲ್ಲಿ ಕರೆಂಟ್ ಬಿಲ್ ಕಟ್ತೀರಾ ಹೇಳ್ರಪ್ಪ? ಜೊತೆ ಯಾರು ಯಾರ ಕಟ್ತಾ ಇದ್ದೀರಾ? ಕ್ಯಾಮ ಕರೆಂಟ್ ಬಿಲ್ ಬರ್ತಾ ನೈ ಆತ ಗೊತ್ತಾಯ್ತಾ? ನಮ್ಮ ಕರೆಂಟ್ ಬಿಲ್ಲು ಇದೆಲ್ಲ ಕೊಟ್ಟಿದ್ ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಡಿಗ್ರಿ ಓದಿರೋರು 3,000, ಡಿಪ್ಲೊಮಾ ಓದಿರೋರು 1,000 ಕೊಟ್ಟಿದ್ ಯಾರು? ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಈ 5 ಮಹತ್ವಪೂರ್ಣ ಯೋಜನೆಗಳನ್ನ ಕೊಡಬೇಕು ಅಂದ್ರೆ ಸರ್ಕಾರಕ್ಕೆ ವರ್ಷಕ್ಕೆ 65,000 ಕೋಟಿ ರೂಪಾಯಿಗಳು ಖರ್ಚಾಗ್ತದೆ. ಈ ದುಡ್ಡನ್ನೆಲ್ಲ ಹೊಂದಿಸಿ ಮತ್ತೆ ಕೇಳ್ತಾ ಇದ್ರು ಬಿಜೆಪಿ ಅವರು, ಎಲ್ಲಿಂದ ಬಂತಪ್ಪ ದುಡ್ಡು, ಎಲ್ಲಿಂದ ಬರ್ತೈತೆ ದುಡ್ಡು, ನಿಮ್ಗೆ ಕೊಡಕ್ಕಾಗಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಎಲ್ಲಿಂದ ಬಂತಂತ ಹೇಳ ದುಡ್ಡು? 40% ಬಿಜೆಪಿ ಅವ್ರು ಕಮಿಷನ್ ಹೊಡಿತಾ ಇದ್ರಲ್ಲ, ಅವ್ರು ಬಿಜೆಪಿ ಸರ್ಕಾರ ಇದ್ದವಲ್ಲ, ಆ ಕಮಿಷನ್ ದುಡ್ಡು ಕಟ್ಟು. ಆ 40% ಕಮಿಷನ್ ಯಾವುದು ಬಿಜೆಪಿಯವರು MLAಗಳು ಮಂತ್ರಿಗಳು ಅವ್ರ ಜಾಬ್ಗಳಿಗೆ ಹೋಗ್ತಾ ಇತ್ತು, ಅದೇ ದುಡ್ಡೇ ಈಗ ನಿಮ್ಗೆ ಹಂಚ್ತಾ ಇರೋದು. ನಿಮ್ ದುಡ್ಡು ನಿಮ್ಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನೀವು ಕೊಟ್ಟಂತಹ ದುಡ್ಡು, ನೀವು ಟ್ಯಾಕ್ಸ್ ಕಟ್ಟಂತಹ ದುಡ್ಡು, ನೀವು ಬೆವರು ಸುರಿಸಿ ಸಂಪಾದನೆ ಮಾಡಿದಂತ ದುಡ್ಡು ಯಾವ ಬಿಜೆಪಿ ರಾಜಕಾರಣಿಗಳಿಗೆ ಹೋಗ್ತಾ ಇತ್ತು, ಅದೇ ದುಡ್ಡನ್ನ ನಾವು ಈ ಯೋಜನೆಗಳು ಖರ್ಚು ಮಾಡ್ತಾ ಇರೋದು. 65,000 ಕೋಟಿ ಅದೇ ಇವಾಗ ಬಿಜೆಪಿ ಅವ್ರಿಗೆ ಅರ್ಥ ಆಗೈತೆ. ಕರೆಕ್ಟ್ ಅಲ್ಲ? ನಾವು ದುಡ್ಡು ಹೊಡಿಲ್ಲ ಅಂದ್ರೆ ಕೊಡ್ಬೋದಾಗಿತ್ತು ಅಂತ, ಬಟ್ ಬರಲ್ಲ, ಮನ್ಸು ಬರ್ಬೇಕಲ್ಲ, ಅವರೇ ಹೊಡ್ಕೋಬೇಕಲ್ಲ ದುಡ್ಡು. ಆದ್ರಿಂದ ಈ ಮಹತ್ವಾಕಾಂಕ್ಷಿ ಯೋಜನೆಗಳ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ 300 ಕೋಟಿ ರೂಪಾಯಿ ಕೊಟ್ಟವ್ರು ನನ್ನ ಕಾನ್ಸ್ಟಿಟ್ಯೂನ್ಸಿ. 300 ಕೋಟಿ 9 ತಿಂಗಳಿಗೆ 300 ಕೋಟಿ ಹೆಬ್ಬಾಳ ಕಾನ್ಸ್ಟಿಟ್ಯೂನ್ಸಿಗೆ, ರಸ್ತೆಗೆ, ಬೋರ್ವೆಲ್ಗಳಿಗೆ, ಚರಂಡಿಗಳಿಗೆಲ್ಲ ಕೋಡ್ ಆಫ್ ಕಂಡಕ್ಟ್ ಅಂತ ಸ್ಟಾಪ್ ಆಗೈತೆ. ಒಂದಷ್ಟು ನಡೀತಾವ ಕೆಲಸಗಳು,
ಒಂದ್ 40 ಜಾಗದಲ್ಲಿ ನಡೀತಾವೆ. ಕೋಡ್ ಆಫ್ ಕಂಡಕ್ಟ್ ಆಗಿದ ತಕ್ಷಣ 3-4 ತಿಂಗಳಿಗೆ ಎಲ್ಲ ಕೆಲಸ ಆಗುತ್ತದೆ. 300 ಕೋಟಿ 9 ತಿಂಗಳಿಗೆ ಅಂದ್ರೆ ಲೆಕ್ಕ ಹಾಕಬೇಕು ನೀವು 5 ವರ್ಷಕ್ಕೆ ಎಷ್ಟು ಬರ್ತದೆ ಅಂತ. ಕಮ್ಮಿ ಅಂದ್ರೆ 2000 ಕೋಟಿ ಬರ್ತೈತಿ ಹೆಬ್ಬಾಳು. 2000 ಕೋಟಿ ಎಲ್ಲ ಡೆವಲಪ್ಮೆಂಟ್ಗೆ. ನೋ ಕಮಿಷನ್, ನೋ 40%, ನೋ ಕಮಿಷನ್. ಇದನ್ನೆಲ್ಲ ನೀವು ಗಮನ ಇಟ್ಟು ತಗೋಬೇಕು. ಮುಂದಿನ ದಿವಸಗಳಲ್ಲಿ ಈಗೇನು ಹೆಬ್ಬಾಳ ಕ್ಷೇತ್ರ ಚೆನ್ನಾಗೈತಿ, ಇವಾಗ ಇನ್ನೂ ಚೆನ್ನಾಗಿ ಮಾಡೋಣ. ಹಾಸ್ಪಿಟಲ್ಸ್ ಇದಾವೆ, ಸ್ಕೂಲ್ಸ್ ಇದಾವೆ, ಅಂಬೇಡ್ಕರ್ ಗೌರ್ಮೆಂಟ್ ಕಾಲೇಜ್ ಇದೆ. ಈಗ ನಾನು ಡಿಪ್ಲೊಮಾ ಕಾಲೇಜ್ ಒಂದು ಕಟ್ಟಿಸ್ತಾ ಇದ್ದೀನಿ. ಸರ್ಕಾರ ಏನು ದುಡ್ಡು ಕೊಟ್ಟಿಲ್ಲ, ನಾನು ದುಡ್ಡು ಹಾಕಿದ್ದೀನಿ. 3 ಕೋಟಿ ರೂಪಾಯಿ ನಾನು ದುಡ್ಡು ಕೊಡ್ತಾ ಇದ್ದೀನಿ. ಈ ತರ ಯೋಜನೆಗಳು ಇನ್ನೂ ಒಳ್ಳೇದಾಗಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು, ರಾಜೀವ್ ಗೌಡ್ರ ಮೇಲೆ ಇರಬೇಕು. ನೀವೇನಾದ್ರೂ ಅಪ್ಪಿತಪ್ಪಿ ನೀವೇನಾದ್ರೂ ಬೇರೆ ಯೋಚನೆ ಮಾಡಿದ್ರೆ ದಯವಿಟ್ಟು ನಿಮ್ ತಲೆಯಿಂದ ಅದನ್ನ ತೆಗೆದಾಕ್ಬಿಡಿ. ಜಾತಿ ಜನಾಂಗಗಳ ಮಧ್ಯದಲ್ಲಿ ರಾಜಕಾರಣ ಮಾಡುವಂತ ಯಾವುದೇ ಪಕ್ಷ ಆಗ್ಲಿ ಅವ್ರನ್ನ ತುಂಬು ನೀವು ಸೇರಿಸಬಾರ್ದು. ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ ನಾವೆಲ್ಲ ಒಂದೇ. ರಾಜೀವ್ ಗೌಡ್ರು ಹೇಳ್ತಾ ಇದ್ರು, ರಾಜೀವ ಯಾರು? ನಮ್ಮವ. ಇವ ನಾರವ ಎಂದೆನಿಸದಿದೆಯಾ? ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆ ಮಗನು ಎಂದೆನಿಸಯ್ಯ ಅಂತ ಹೇಳಿ ರಾಜೀವ್ ಗೌಡರು. ಅದನ್ನ ನೀವು ತೊಳ್ಬೇಕು. ನಾನು ಏನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಸಿದ್ದರಾಮಯ್ಯ ಸಂಸ್ಕೃತ ಎಲ್ಲ. ಇನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇನ್ನೊಂದು ಹೇಳ್ತೀನಿ, ಅದನ್ನೇ ರಿಪೀಟ್ ಮಾಡ್ತಾ ಇರಬಾರ್ದು. ಆದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ಲಿ. ನೀವು ಕೊಟ್ಟಂತ ಆಶೀರ್ವಾದ ನನ್ಗೇನ್ ಕೊಟ್ಟಿದ್ರೆ ಆ ಆಶೀರ್ವಾದ ಮೀರಿ ಇನ್ನೂ ಜಾಸ್ತಿ ಆಶೀರ್ವಾದ ನಮ್ಮ ರಾಜೀವ್ ಗೌಡ್ರ ಮೇಲೆ ಇರ್ಲಿ, ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ಲಿ. ನಿಮ್ ಸೇವೆ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ಅಂತ ಹೇಳಿ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳು ಮುಗಿಸಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.